ಸರ್ಪ್ರೈಸ್! ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಬೆಣ್ಣೆ 007. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಹೌದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೇವ್ರೇಟ್ ಕೆಂಪು ಕಲರ್ ಮಟನ್ ಸಾಂಬಾರ್. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಕೆಂಪು ಕಲರ್ ಮಟನ್ ಸಾಂಬಾರ್ ಮಾಡೋಕ್ಕೆ 3/4 kg ಮಟನನ್ನು 2 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮಟನ್ ಅಂತೂ ತುಂಬಾ ಚೆನ್ನಾಗಿದೆ, ಎಳೆ ಮಟನ್ ಇದು. ಬನ್ನಿ ಫ್ರೆಂಡ್ಸ್, ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಣ್ಣನ ಫೇವ್ರೇಟ್ ಕೆಂಪು ಕಲರ್ ಮಟನ್ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ಕೆಂಪು ಕಲರ್ ಮಟನ್ ಸಾಂಬಾರ್ ಮಾಡೋಕ್ಕೆ ಕುಕ್ಕರಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋಣ. ಕಸ್ತೂರಿ ಮೆಥಿ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಫ್ರೈ ಆಗಿದಾಗಿದೆ. ಒಂದು ಹಿಡಿಯಷ್ಟು ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದಾಗಿದೆ. ಇವಾಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಟೊಮೆಟೊನು ಫ್ರೈ ಆಗಿದಾಗಿದೆ. ಇವಾಗ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ತಾ ಇದ್ದೀನಿ. ಇದು 3/4 kg ಮಟನ್ ಇದೆ ಫ್ರೆಂಡ್ಸ್. ಮಟನ್ ಹಾಕಿದ ತಕ್ಷಣ ಸೌಟ್ ಹಾಕೋದು ಬೇಡ ಅಂತ ಕುಕ್ಕರಲ್ಲಿ ಹಾಗೇನೆ ಪಲ್ಟಾಯಿಸ್ಕೊತಾ ಇದ್ದೀನಿ. ಮಟನ್ ಹಾಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಮಟನ್ ಬೇಯಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪು ಹಾಕೊತಾ ಇದ್ದೀನಿ, ಕಲ್ಲುಪ್ಪು. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಫ್ರೈ ಮಾಡಿರೋ ಮಟನ್ ಈಗ ಪಕ್ಕದಲ್ಲಿ ಇಟ್ಟಿದ್ದೀನಿ. ಗ್ಯಾಸ್ ಡಿಮ್ಮಲ್ಲಿ ಇಟ್ಟಿದ್ದೀನಿ, ನಿಧಾನ ಬೇಯ್ತಾ ಇರಲಿ ಮಟನ್. ಇವಾಗ ಮಸಾಲೆ ಫ್ರೈ ಮಾಡೋಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಪ್ಯಾನಿಗೆ. ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿ ಆಗಲ್ಲವರಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ಕೊಳ್ಳೋಣ. ಮಸಾಲೆಗೆ ಸ್ವಲ್ಪ ತೆಂಗಿನ ತುರಿ, ಬೆಳ್ಳುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಗುಂಟೂರು ಮೆಣಸಿನ್ಕಾಯಿ ಒಂದು 4-5, ಪುದೀನ ಸೊಪ್ಪು ಸ್ವಲ್ಪ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5, ಧನಿಯಾ ಒಂದು 3 ಸ್ಪೂನ್ ಆಗಷ್ಟು, ಸ್ವಲ್ಪ ಈರುಳ್ಳಿ. ಸ್ಪೈಸಸ್ಗೆ ಒಂದು 4 ಲವಂಗ ಹಾಕೊತಿದ್ದೀನಿ, ಒಂದು 4 ಚಕ್ಕೆ ಹಾಕೊತಾ ಇದ್ದೀನಿ, 1 ಸ್ಪೂನ್ ಗಸಗಸೆ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದೊಂದನ್ನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಹಾಕೊತಾ ಇದ್ದೀನಿ. ಧನಿಯಾ ಹಾಕೋಣ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ,
ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಗಸಗಸೆ, ಚಕ್ಕೆ, ಲವಂಗ, ಇವಾಗ ಇದನ್ನೆಲ್ಲನೂ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲನೂ ಫ್ರೈ ಆಗಿದ್ದಾಗಿದೆ. ಇವಾಗ ಮಸಾಲ ಫ್ರೈ ಮಾಡ್ಕೊಂಡಿರೋದೆಲ್ಲ ಇವಾಗ ಆರಿದೆ, ರುಬ್ಕೊಳ್ಳೋಣ ಇವಾಗ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ಮಸಾಲೆ ರುಬ್ಬಿರೋದಾಗಿದೆ. ಇವಾಗ ಮಟನ್ಗೆ ಹಾಕೋಣ. ಸಾಂಬಾರಿಗೆ ಎಷ್ಟು ಬೇಕಂತ ನೀರೆಲ್ಲ ನೋಡಿ ಹಾಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳೋಣ ಒಂದ್ಸಲ. ಎಲ್ಲನೂ ಕರೆಕ್ಟಾಗಿದೆ. ಇದು ಎಳೆ ಮಟನ್ ಫ್ರೆಂಡ್ಸ್, ಅದಕ್ಕೆ ಒಂದೇ ಒಂದು ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೆ ಒಂದು 8ರಿಂದ 10 ನಿಮಿಷ, ಅದಕ್ಕೆ ಒಂದು ವಿಷಲ್ ಹೊಡ್ಸ್ಕೊತಾ ಇದ್ದೀನಿ ಇವಾಗ. ಒಂದು ವಿಷಲ್ ಹೊಡೆದಿದ್ದಾದಮೇಲೆ ಕೆಂಪು ಕಲರ್ ಮಟನ್ ಸಾಂಬಾರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೇವ್ರೇಟ್ ಸಾಂಬಾರು ಹೆಂಗೆ ಬಂದಿದೆ ಅಂತ ನೀವೇ ನೋಡಿ. ಅಪ್ಪು ಅಣ್ಣನ ಫೇವ್ರೇಟ್ ಸಾಂಬಾರು ಏನು ಸಖತ್ತಾಗಿ ಬಂದಿದೆಯಲ್ಲ, ಕೆಂಪು ಕಲರ್ ಸಾಂಬಾರು, ಕೆಂಪು ಕಲರ್ ಮಟನ್ ಸಾಂಬಾರು ಸೂಪರ್, ಸಕ್ಕತ್ತಾಗಿ ಬಂದಿದೆ ನೋಡಿ. ಕಲರ್ ಅಂತೂ ಎಕ್ಸ್ಟ್ರಾಡಿನರಿ. ಕೆಂಪು ಕಲರ್ ಮಟನ್ ಸಾಂಬಾರು ರೈಸ್ ಮತ್ತು ಮುದ್ದೆ, ಚಪಾತಿ ಇದೆಲ್ಲ ಜೊತೆನೂ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಹಿಟ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ.